ಕರ್ನಾಟಕದ ಹೃದಯ ಭಾಗವಾದ ಪಶ್ಚಿಮ ಘಟ್ಟದ ನಡುವೆ ಭದ್ರಾ ಹುಲಿ ಸಂರಕ್ಷಿತ ಅಭಯಾರಣ್ಯ ನೆಲೆಯೂರಿದೆ. ಇದರ 25 ವರ್ಷಗಳ ಸುದೀರ್ಘ ಪಯಣವನ್ನ ಸಂರಕ್ಷಣೆ, ಸಮುದಾಯ, ಬಿಕ್ಕಟ್ಟು ಮತ್ತು ಸಹಬಾಳ್ವೆ ಎಂಬ 4 ಆಯಾಮಗಳ ಮೂಲಕ ಹೇಳ ಹೊರಟಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಅಭಯಾರಣ್ಯದ ಆಂತರ್ಯದಲ್ಲಿ ಮಾನವ ನೆಲೆಗಳು ಅಸ್ತಿತ್ವದಲ್ಲಿರುವುದು ನೈಸರ್ಗಿಕ ಸಂಪತ್ತಿನ ಉಳಿವಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಇಲ್ಲಿ 13 ಹಳ್ಳಿಯ ಜನರು ತಮ್ಮ ಜೀವನ ನಿರ್ವಹಣೆಗಾಗಿ ಅರಣ್ಯವನ್ನೇ ಅವಲಂಬಿಸಿದ್ದರು. ಇದು ಮನುಷ್ಯ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷಕ್ಕೆ ಬಹುದೊಡ್ಡ ಕಾರಣವಾಗಿತ್ತು. ಇದರ ಪರಿಣಾಮ ವನ್ಯಜೀವಿಗಳ ಆವಾಸ ಸ್ಥಾನಗಳು ದಿನೇ ದಿನೇ ಕ್ಷೀಣಿಸತೊಡಗಿತ್ತು. 1990ರಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಾದ ಭದ್ರಾ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ ಹಾಗೂ ವೈಲ್ಡ್ ಲೈಫ್ ಟ್ರಸ್ಟ್ ಸಂಸ್ಥೆಗಳು ಈ ಪ್ರಯತ್ನಕ್ಕೆ ಕೈಜೋಡಿಸಿದವು. 1996ರ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಮತ್ತು ಹಲವಾರು ಸವಾಲುಗಳಿದ್ದರೂ ಸಹ ಸಮಸ್ಯೆಗೆ ಪರಿಹಾರ ಹುಡುಕಿ ಭದ್ರಾ ಅಭಯಾರಣ್ಯವನ್ನು ಸಂರಕ್ಷಿಸುವ ಬದ್ಧತೆ ಅಚಲವಾಗಿತ್ತು. ಭದ್ರಾ ಅಭಯಾರಣ್ಯದಿಂದ ಹೊರಬಿದ್ದ ಜನರಿಗೆ 2001ರಲ್ಲಿ ಕಲ್ಪಿಸಿ ಪುನರ್ವಸತಿ ಯೋಜನೆಯು ವಿದ್ಯುಕ್ತವಾಗಿ ಜಾರಿಗೊಂಡಿತ್ತು. 2003ರ ಹೊತ್ತಿಗಾಗಲೇ ಬಹಳಷ್ಟು ಕುಟುಂಬಗಳು ವಿವಿಧ ಪ್ರದೇಶಗಳಿಗೆ ಸ್ಥಳಾಂತರಗೊಂಡಿದ್ದವು. ಇದರಿಂದಾಗಿ ಅರಣ್ಯವು ಮರುಜೀವ ಪಡೆದುಕೊಳ್ಳಲು ಅನುಕೂಲವಾಯಿತು. ಈ ಬದಲಾವಣೆಯು ಕೇವಲ ಜನರನ್ನು ಸ್ಥಳಾಂತರಿಸುವುದು ಮಾತ್ರವಲ್ಲದೆ ಪರಿಸರ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದಾಗಿತ್ತು. ನಮಗೆ ಅಲ್ಲಿಂದ ಬರೋಕ್ಕೆ ಹೆಂಗಿತ್ತು ಅಂತೇಳಿದರೆ, ನಾವು ತುಂಬ ಇಂಟೀರಿಯರ್ ಪ್ಲೇಸಲ್ಲಿದ್ದು ನಮಗೆ ಕರೆಂಟ್ ಅನ್ನೋದು ನೋಡಿರಲಿಲ್ಲ. ಬಸ್ಸಿಗೆ ಹೋಗ್ಬೇಕು ಅಂದರೆ 15 ಕಿಲೋಮೀಟ್ರ್ ನಡೆದು ಹೋಗ್ಬೇಕಿತ್ತು. ತುಂಬ ಶಾಲೆ ವ್ಯವಸ್ಥೆ ಕಷ್ಟ ಇತ್ತು. ವಿದ್ಯುತ್ ಶಕ್ತಿ, ಕರೆಂಟು, ಬೇರೆ ರೀತಿ ಒಂದು ನ್ಯೂಸ್ ಪೇಪರು ಅಥವಾ ನಾವು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ಭಾರಿ ದೂರಗಳು ಹೋಗಬೇಕಿತ್ತು. ಆ ಸಮಸ್ಯೆಗಳನ್ನೆಲ್ಲ ನೋಡಿ ನಾವು ಮೊದಲಾಗಿ ಫಸ್ಟು ಎಜುಕೇಷನ್, ವಿದ್ಯಾಭ್ಯಾಸಕ್ಕೋಸ್ಕರ ನಮಗೆ ಒಳ್ಳೆಯ ಸವಲತ್ತಿದೆ, ಒಳ್ಳೆ ಇದೆ ಅಂತ ನೋಡಿಕೊಂಡು, ಜೊತೆಗೆ ಹಾಸ್ಪಿಟ್ಲು, ಬೇರೆ ರೀತಿ ಕನ್ವೀನಿಯನ್ಸು, ಜೊತೆಗೆ ನಾವು ಅಲ್ಲಿ ಪರಿಸರ ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದರೆ ಒಳ್ಳೆಯ ಜಮೀನಿದೆ, ಒಳ್ಳೆಯ ನೀರಾವರಿ ಜಮೀನು ಕೊಟ್ಟಿದ್ದಾರೆ. ನಮಗೆ ನಿಜವಾಗಿ ಹೇಳ್ಬೇಕು ಅಂದರೆ ಅಲ್ಲೇ 1.5 ಪಟ್ಟು ಇಲ್ಲಿ ಲಾಭದಾಯಕವಾಗಿ ಶ್ರಮ ಪಟ್ಟರೆ ಬೆಳೆದು ಒಳ್ಳೆ ಇದಾಗ್ಬೋದು ಅನ್ನೋ ಒಂದಿದೆ. ಬೇರೆ ಎಲ್ಲ ರೀತಿಯ ಸವಲತ್ತುಗಳು ನೋಡ್ಕೊಂಡು ನಾವು ಇಲ್ಲಿ ತುಂಬ ಸಂತೋಷದಿಂದ ಇಲ್ಲಿ ಬಂದು ಶಿಫ್ಟ್ ಆಗ್ತದೆ. ಭದ್ರಾ ಅಭಯಾರಣ್ಯದ ಮೇಲಿನ ಮಾನವನ ಒತ್ತಡವು ಕ್ರಮೇಣ ಕಡಿಮೆಯಾಯಿತು. ಭದ್ರಾ ಅಭಯಾರಣ್ಯ ಕೂಡ ಹಸಿರಿನಿಂದ ಕಂಗೊಳಿಸತೊಡಗಿತು. ಜಿಂಕೆಯಂತಹ ಪ್ರಾಣಿಗಳು ಹೆಚ್ಚಾದವು. ಇದರಿಂದಾಗಿ ಹುಲಿ, ಚಿರತೆಯಂತಹ ಪ್ರಾಣಿಗಳಿಗೆ ಸುಲಭವಾಗಿ ಆಹಾರವು ದೊರೆಯುವಂತಾಯಿತು. ಭದ್ರಾ ಅಭಯಾರಣ್ಯದೊಳಗಿದ್ದ ಜನರನ್ನು ಬೇರೆಡೆಗೆ ಸ್ಥಳಾಂತರಿಸಿದ್ದು ಅರಣ್ಯ ಸಂರಕ್ಷಣೆಗೆ ಮುನ್ನುಡಿ ಬರೆದಂತಾಯಿತು. ಅಲ್ಲಿ ವಾಸವಿದ್ದ ಜನರನ್ನು ಸ್ಥಳಾಂತರಿಸಿದ್ದು ಕೇವಲ ಸಂಖ್ಯಾರೂಪದಲ್ಲಿ ಹೇಳಬಹುದಾದ ದಾಖಲೆಯಲ್ಲ. ಅದು ಜನರು ಮತ್ತು ಕಾಡಿನ ನಡುವೆ ಒಂದು ಬಹುದೊಡ್ಡದಾದ ಸಂಬಂಧ ವೃದ್ಧಿಗೆ ಕಾರಣವಾಗಿದ್ದಂತೂ ಸುಳ್ಳಲ್ಲ. ಸರ್ಕಾರ ಮತ್ತು ಅನೇಕ ಸರ್ಕಾರೇತರ ಸಂಸ್ಥೆಗಳು ಒಗ್ಗೂಡಿ ಪುನರ್ವಸತಿಗೊಂಡ ಜನರಿಗೆ ಹಾಗೂ ವನ್ಯಜೀವಿಗಳಿಗೆ ಬದುಕಲು ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡಿದವು. ಈ ಬೆಳವಣಿಗೆಯು ಅಭಯಾರಣ್ಯದ ರಕ್ಷಣೆ ಮತ್ತು ಮಾನವನ ಪುನರುಜ್ಜೀವನದ ಯಶೋಗಾಥೆಯಾಗಿದೆ. ಈ ಒಂದು ಭದ್ರಾ ಪುನರ್ವಸತಿ ಯೋಜನೆ ನಮ್ಮ ಭದ್ರಾ ಅಭಯಾರಣ್ಯಕ್ಕೆ ತುಂಬ ಒಳ್ಳೆಯದಾಗಿದೆ. ಅದೇ ರೀತಿ ಆ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಂಥ 16 ಹಳ್ಳಿಯ ಜನರನ್ನು ನಾವೇನು ಪುನರ್ವಸತಿಗೊಳಿಸಿದ್ವಿ, ಅವರು ಸಹ ಇವತ್ತು ತುಂಬ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಭದ್ರಾ ಹುಲಿ ಸಂರಕ್ಷಿತ ಅಭಯಾರಣ್ಯ ಒಂದು ವಿಶಿಷ್ಟವಾದ ಮತ್ತು ವಿಶೇಷವಾದ ಪ್ರದೇಶವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ನಡೆದಿರುವಂತ ಒಂದು ಪುನರ್ವಸತಿ ಯೋಜನೆ ಅಂತ ಹೇಳ್ಬೋದು. ಈ ಯೋಜನೆಯ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸರ್ಕಾರಿ ಅಧಿಕಾರಿಗಳು, ಶಾಸಕರು, ಮಂತ್ರಿಗಳು, ಸರ್ಕಾರೇತರ ಸಂಸ್ಥೆಗಳು, ವನ್ಯಜೀವಿ ಚಿಂತಕರು, ಅದ್ರ ಎಲ್ಲಕ್ಕಿಂತ ಮಿಗಿಲಾಗಿ ಈ 13 ಹಳ್ಳಿಯ ಜನರು ಈ ಯೋಜನೆಗೆ ಒಪ್ಪಿ ಸ್ವಯಂ ಪ್ರೇರಿತರಾಗಿ ಪುನರ್ವಸತಿ ಯೋಜನೆಗೆ ಒಪ್ಪಿಕೊಂಡು ಹೊರಗಡೆ ಹೋಗಿರೋದು ವಿಶೇಷವಾದ ಒಂದು ವಿಚಾರ. ಋಗ್ವೇದ ಹೇಳುವಂತೆ ಕಾಡಿಲ್ಲದಿದ್ದರೆ ಹುಲಿ ಸಾಯುತ್ತದೆ, ಹುಲಿ ಇಲ್ಲದಿದ್ದರೆ ಕಾಡು ನಾಶವಾಗುತ್ತದೆ. ಆದ್ದರಿಂದ ಹುಲಿಯು ಕಾಡನ್ನು ರಕ್ಷಿಸುತ್ತದೆ, ಪ್ರತಿಯಾಗಿ ಕಾಡು ಹುಲಿಯನ್ನ ರಕ್ಷಿಸುತ್ತದೆ. ಇದು ಅರಣ್ಯ ಸಂರಕ್ಷಣೆಯ ಕಲ್ಪನೆಯನ್ನು ಮೀರಿದ ಯಶಸ್ಸಾಗಿದೆ. ಹಾಗಾಗಿ ನಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗಾಗಿ ಉಳಿಸುವ ಕಥೆಯೂ ಇದಾಗಿದೆ.